ಹಂಗೆ ಹೋಗದ ತೋಟಕ್ಕೆ ಹೋಗ್ಬೇಕು. ಇವಾಗ ತೋಟಕ್ಕೆ ಹೋಗ್ತಾ ಇದೀವಿ. ಹಂಗೆ ಹೋಗ್ಬೇಕು. ಆಲ್ಮೋಸ್ಟ್ ಇಲ್ಲಿರೋ ಎಲ್ಲರೂ ತೋಟ ಅಲ್ಲೇ ಇರೋದು. ಏನೈತೆ ಎಲ್ಲ ನೀವು ಹಂಗಂತ ಹಂಗೆ ಕರ್ಕೊಂಡೋದ್ರೆ ಇಲ್ಲ ಇವಾಗ ಮಾಡಿರ್ ಬರುತ್ತೆ ಹಿಂಗೆ. ಏನಂತ ಹೆಸರು ಇಟ್ಟಿದ್ದೀರಾ ಇದಕ್ಕೆ? ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮಿ ನಂತರ ಐತೆ ಸಣ್ಣಕ್ಕೆ. ನೋಡಿ ಹೋಗ್ತಾ ಇದ್ದೀವಿ. ಮುಸಿಬೇಕು ಇವಾಗ. ಏನು ಮಾಡಲ್ಲ ಅಲ್ಲ. ಇವರಿಗೆಲ್ಲ ಅಭ್ಯಾಸ. ಎಷ್ಟು ಏಜ್ ನಿಮ್ಗೆ ಏಜ್ ಇವಾಗ? ಇಲ್ಲಿ ಈತ ಜಾತ್ರೆ ಬಂದ ಸ್ಕೂಲವರೆಲ್ಲ ರಜೆ ಕೊಡ್ತಾರ? ಅವರೇ ಕೊಡ್ತಾರ? ಕೇಳ್ಕೊಬೇಕು. ಇಲ್ಲ ವ್ಲಾಗ್ಸ್ ಮಾಡ್ತಿದ್ದೀನಿ. ವ್ಲಾಗ್ ಯೂಟ್ಯೂಬ್ ನೋಡ್ತೀರಾ? ಯೂಟ್ಯೂಬ್ ಒಂದು ಸೋಷಿಯಲ್ ಮೀಡಿಯಾಗೆ ಹಾಕ್ತೀನಿ ಅಷ್ಟೇ, ವಿಡಿಯೋ ಮಾಡಿ. ಅದನ್ನ ಮಾಡ್ಕೋಬೇಕಂತ ಇದ್ರೊಳಗ ಹಿಂಗ ಈಗಿನ ಕಾಲದ ಹುಡುಗರಿಗೆ ಎಲ್ಲ ಗೊತ್ತಿರುತ್ತೆ. ನಮ್ಗೆ ಏನು ಗೊತ್ತೈತೆ ಅದೆಲ್ಲ. ಇದು ಅಂತಾರೆ ಹಂಗೇನೆ, ದುಡಿಮೆ ಥರ. ಫಸ್ಟ್ ಏನಂತಂದರೆ ಫಿಯರ್ ಇರಬಾರ್ದು ಮಾಡ್ಬೇಕಾದ್ರೆ. ಯಾರೇನೇ ಅಂದ್ಕೊಂಡ್ರು ಅವ್ರು ಯಾರೂ ಬರೋಲ್ಲ. ನೀವೇ ಸಾಕಬೇಕು, ನೀವೇ ಎಲ್ಲ ಮಾಡಬೇಕು. ಅಂದಮೇಲೆ ನೀವು ವೀಡಿಯೋಸ್ ಮಾಡಬೇಕು. ನೀವು ಹೆದರ್ಕೊಂಬಾರ್ದು ಅಲ್ವಣ್ಣಾಜಿ? ಇನ್ನು ಜನರ ಮುಂದೆ ಹಿಂಗೆ ವೀಡಿಯೋ ಮಾಡೋಕೆ ಹೆದರ್ಕೊಂಬಾರ್ದು ತಾನೇ? ಹೆದರ್ಬೇಕಾ? ಧೈರ್ಯ ಇರಬೇಕು, ಧೈರ್ಯ. ಸ್ವಲ್ಪ ಜನಕ್ಕೆ ಇವಾಗ ನನಗೂ ಅಷ್ಟೇ, ಜಾಸ್ತಿ ಜನ ಇದ್ಬಿಟ್ರು ಒಂಥರ ವೀಡಿಯೋ ಮಾಡೋಕೆ ಒಂಥರ ಆಗುತ್ತೆ. ಬಟ್ ಹಂಗೆ ಅಂದ್ಕೊಂಡು ಮುಂದೆ ಹೋಗ್ಬೇಕಷ್ಟೆ, ಏನೂ ಆಗೋಲ್ಲ. ವೀಡಿಯೋಸ್ ಮಾಡ್ತಿರೋದು ಉಪಯೋಗ ಐತೆ ಅಂದಮೇಲೆ ಮಾಡಬೇಕು. ನೋಡೋರು ನೀವು ಎಂಟರ್ಟೈನ್ ಆಗಬೇಕು ಅಂದರೆ ಮಾಡಬೇಕು ಅಷ್ಟೇ. ಎಷ್ಟು ಏನಂತಾರೆ ಅದಕ್ಕೆ, ಎಕರೆ ಇದು ಎಷ್ಟು ಕುಂಟೈತೆ ಕಾಣಕ್ಕಂಬುದು. ಇದೆಲ್ಲ ಅಂಟಂತಾನ ಭಾಗ. ಅದರಲ್ಲಿ ಅಷ್ಟು ಗಿಡ ಆ ಕಡೆ ಬೇಲಿಂದ ಆ ಕಡೆ ಒಂದು 5 ಕುಂಟೆ ಐತೆ. ಅದು ಇರ್ಬೇಕು ಅನ್ಸುತ್ತೆ. 5 ಕುಂಟೆ 5-6 ಇರ್ಬೇಕು. ಕುಂಟು ಬಂದು ಮಾಡಿ ಅಂದ್ರೆ ಅಲ್ಲಿಗೆ ಬರ್ರಿ 5 ಕುಂಟೆ. 5 ಕುಂಟೆ ಇದೆ. ಹೊಲನೂ ಐತಲ್ವಾ ಆ ಕಡೆ? ಅಲ್ಲಿ ಮೇಲೆ ಐತಿ ಬುರ್ಜಿಂಬಾರಿ. ಶ್ರೀಮಂತರು ಗಾಯ್ಸ್, ಶ್ರೀಮಂತರು. ಬುರ್ಜಿಂಬಾರಿ ಅಲ್ಲಿ ಐತಿ. ಓ ಇಲ್ಲಿ ದೇವ್ರದ್ದು ಸುತ್ತೈತೆ. ಯಾರ್ದು? ಮಾತಾಡ್ಸಿದ್ವಲ್ಲ ಅವ್ರು, ಮಲ್ಲಿಕಾರ್ದ? ಅಲ್ಲ ಮಲ್ಲಿಕಾರ್ದ. ಕಟ್ಕೊಂಡವ್ರೆ. ನೀವೇನಿಲ್ಲ, ಏನು ಅವಾಗ ಹೋಗ್ತಾನೆ ಬರೋದು? ದಿನ ಬರ್ತೀರಾ? ಇನ್ನೇ ಸಿಗ್ದು ಅಲ್ಲಿ ಫ್ಲ್ಯಾಶ್ ಇಲ್ಲಿ ಹೆಂಗೆ ಮಾಡ್ಕೊಂಡವ್ರೆ. ಇಟ್ಕೊಳ್ಳೋಣ. ಆ ಕಡೆ ನಮ್ದಲ್ಲಲ್ವಾ? ಎಷ್ಟು ಹೇಳ್ರಿ? ಇಷ್ಟನಾ? ಇಲ್ಲಿಂದ ಇಷ್ಟ? ಈಗ ಇದೊಂದು ಯಾವುದು? ಇದೊಂದು ಇದು ಕೆಳಗಣದು. ಇನ್ನು ಈ ಕಡೆ 6 ಮಾಡಿ
5 ಕುಂಟೆ ಒಟ್ಟಿನಲ್ಲಿ 5ಕ್ಕೂ ಜಾಸ್ತಿ ಐತೆ 6 ಕುಂಟೆ 6 ಕುಂಟೆ. ಕೆಲಸ ಐತೆ ನಿಮಗೆ? ಇಲ್ಲ ನೋಡಿ ಎಲ್ಲ ಶಿವನ್ ಮಾವಿನ ಮರ ಐತೆ, ಅಲ್ಲಿ ಬೆಲ್ವತ್ತೆ ಮರ ಐತೆ, ಅಲ್ಲೊಂದು ಎಳ್ಳಿ ಗಿಡ ಐತೆ. ಆಮೇಲೆ ಇದು ತಿಟ್ಟೂರಿಂದ ಏನು ಜಾಸ್ತಿ ದೂರ ಇಲ್ಲ, 7 ಕಿಲೋಮೀಟ್ರ್ ಅಷ್ಟೇ. 7 ಕಿಲೋಮೀಟ್ರ್. ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ. ಫಸ್ಟು ನಡ್ಕೊಂಡು ಹೋಗಿವು ನೀವಾ? ಹಂಗೆ ಬಸ್ ಸಿಕ್ಕಲಿಲ್ಲ ಅಂದರೆ ಕಾಲು ನಡಿಗೆಲ್ಲ ಹೋಗಿವು. ಹಿಂಗಿದ್ರಿ ಯಾವ ಥರ ಲೈಫ್ ಲೀಡ್ ಮಾಡ್ತಿದ್ರಿ ಅನ್ನೋದು ಹೇಳ್ಬೋದಾ? ಹೇಳ್ಬೋದಾ? ನಾವಾ? ಹೇಳ್ತೀನಿ. ಹೇಳ್ತೀರಾ? ಹಂಗೆ ಫಸ್ಟು ಕೂಲಿ ಮಾಡ್ಕೊಂಡು ಜೀವನ ಮಾಡಿದ್ವು. ತಾತ ಕೆಲಸ ಮಾಡಿ ನಮ್ಮನ್ನು ಸಾಕ್ತು. ಬಾಳೆಗುಂಡಿ ತೆಗೆದು ವೀಣಮ್ಮನ್ನ 2nd ಇಯರ್ ಓದಿಸ್ತು. ಕಲಮ್ಮನ್ನ 7ರಿಂದ 8 ಪಾಸ್ ಆಯ್ತು. ಅವ್ರ ನಿಮ್ಮ ತಾತನ ಕಷ್ಟ ನೋಡ್ನಾರ್ದಲ್ಲೇ ನಾನು ಓದಲ್ಲ ಸಾಕು ಅಂತವ ಬಿಟ್ಲು ಅಷ್ಟೇ. ಆಮೇಲೆ ನಮ್ಮನ್ನ ಎಲ್ಲೂ ಕೆಲ್ಸಕ್ಕೆ ಕಳಿಸ್ತಿರ್ಲಿಲ್ಲ. ತಾತನೇ ಇರೋ ಹ್ಞೂ ಲೈಫಲ್ಲಿ ಹೆಂಗೋನ ಇಲ್ಲ ಸಿಂಗೋನ್ ಬರ್ರಿ. ಈಗ ಅದೊಂದು ಮಾಡಿ ಸಾಕ್ತು. ಆಮೇಲೆ ಈಗ ಆಗಲ್ಲ. ಈಗ ಈ ಲಾಸ್ಟ್ ನುಗ್ಗೆ ಗಿಡ ಒಂದು ಮಾಡ್ತೆ. ಯಾವ್ದಿದ? ಅದು ಚೆನ್ನಾಗಿ ಎಂತ ನುಗ್ಗೆ ಗಿಡ? ನುಗ್ಗೆ ಗಿಡ ಇಲ್ಲ ಹೋಗು ತಕ್ಕೊಂಡು. ಅವರು ಅಲ್ಲಿ ಅವ್ರಿಗೆ ಬಿಡ್ರಿ ಹೋಗ್ಲಿ, ಬೇಡ ಮಾಡ್ತೀವಿ. ಇಲ್ಲ ಝೂಮ್ ಮಾಡ್ಕೊಂತೀನಿ. ಕಿಸಿದ ನುಗ್ಗೆ ಗಿಡ ಅಂತ ಏನು ಸ್ಪೆಷಾಲಿಟಿ ಅದರಲ್ಲಿ? ಸ್ಪೆಷಾಲಿಟಿ ಅಂದರೆ ಸಾಂಬಾರು ಮಾಡಿದ್ರೆ ರುಚಿ ಬರುತ್ತೆ. ಹೈಬ್ರಿಡ್ ನುಗ್ಗೆಕಾಯಿ ಭಾಳ ಸ್ವೀಟು, ರುಚಿನೂ ಬರುತ್ತೆ ಸಾಂಬಾರು. ಬನ್ನಿ. ಅವರು ಯಾರು ಬೇಕಾದ್ರೂ ಕಿತ್ಕೊಂಡು ಕೊಡೋರು ನುಗ್ಗೆಕಾಯಿ. ನಾವು ಹೋಸತಿ ಅಂತೂ ಇಷ್ಟಿಷ್ಟು ಕಿತ್ಕೊಂಡ್ಬಂದಿದ್ದು ಇವ್ರು ಕೊಟ್ಟಿದ್ರು. ಕಿತ್ಕೊಂಡು ಹೋಗ್ರಿ ಅಂದರು. ಅದು ನಾವೆಲ್ಲ ತಿಂದು ತಗೊಂಡು ಮಾರಿ ಬಂದರು. ಕೊಡ್ತಾರೆ ಅವ್ರೇನು. ಆಮೇಲೆ ಇನ್ನೇನು ಹೇಳಬೇಕು? ಅಷ್ಟೇ. ಇನ್ನೇನು ಹೇಳೋದಿಲ್ಲ. ಏನಂದರೆ ನಾವು ತವ್ರ ಮನೇಲಿದ್ದಾಗ ಸಖತ್ತು ಬಡತನದಲ್ಲಿ ಬೆಳೆದು ಬಂದು. ಆಗಿನ ಲೈಫ್ಗೂ ಮತ್ತು ಇವಾಗಿನ ಲೈಫ್ಗೂ ಏನು ಡಿಫ್ರೆನ್ಸು? ಆಗಿಂತೂ ಈಗಿಂತೂ ಅವಾಗ ಅಂದರೆ ಸಖತ್ತು ಬಡತನ, ಸಖತ್ತು ಇದು. ಈಗ ದೇವರು ಬಾಯಿ ತುಂಬ ಅನ್ನ ಕೊಟ್ಟ, ಮೈ ತುಂಬ ಬಟ್ಟೆ ಕೊಟ್ಟ, ನೆಮ್ಮದಿ ಕೊಟ್ಟ ಅಷ್ಟೇ. ಆ ನೆಮ್ಮದಿ ಕೊಟ್ಟ ತಕ್ಕನಾಗ ಈಗ ನಮ್ಮನೆಯವರು ಮೂಲೆ ಬಿದ್ದಾರೆ, ಮಾತಾಡಲ್ಲ. ಈಗ ಒಂದು ಏಜ್ ಆಗೈತೆ, ಏನು ಏಜ್ ಆಗೈತೆ, ಏನು ಮಾಡಂಗಿಲ್ಲ. ಆಮೇಲೆ ಗೈಸ್ ಇದು ಸ್ಕ್ರಿಪ್ಟೆಡ್ ಅಲ್ಲ, ಇವು ಸ್ವಂತವಾಗಿ ಬರ್ತಿರೋದು. ಇದು ನಿಮಗೆ ಇವೆಲ್ಲ ತೋರಿಸ್ಬೇಕು ಅಂತಲೇ ಬಂದು. ಇಲ್ಲ ಹಿಂಗೆ ಇದು ರಾತ್ರಿ ಊಟಕ್ಕೆ ಹೋಯ್ದ್ರಲ್ಲ ಅವ್ರದ್ದು ತೋಟ, ಇಲ್ಲಿಂದ ಮೇಗಳು ತಕ್ಕನವ ಇವ್ರದ ಕುಮಾರ್. ಆಮೇಲೆ ನಮ್ಮ ತಾತಿಂಗ ಏನಾಗಿದೆ ಅಂದರೆ ಆಡಿಟ್ರಿ ಹಾಲುಸಿನೇಷನ್ ಅಂತ ಆಗಿತ್ತು. ಒಂದು ಎಷ್ಟು ತಿಂಗಳಾಯ್ತು? ಒಂದು 5 ತಿಂಗಳಾಯ್ತಾ? ಇಲ್ಲ, ಅಲ್ಲೇ ವರ್ಷಕ್ಕಂತು ಹಿಂಗಾಗತ್ತಿಲ್ಲ. ಹೌದಾ? ವರ್ಷಕ್ಕಂತು 8 ತಿಂಗಳಂತೂ. ಅವಾಗ ಅವ್ರಿಗೆ ಒಂಥರ ಹಾಲುಸಿನೇಷನ್ ಅಂದರೆ ಯಾರೋ ಕರೀತಿದ್ದಾರೆ. ಮರ್ವಿನ ಕಾಯಿಲೆ ಅಲ್ಲ ಅದು, ಯಾರೋ ಮರ್ವಿನ ಕಾಯಿಲೆ ಅಂದರೆ ಮರ್ತೋಗೋದು. ಇವಾಗ ನಾವು ಹೋಗ್ಬಿಟ್ಟು ನಾವು ಏನೇ ಕೇಳಿದ್ರು ಇವಾಗ ನನಗೆ ಗೊತ್ತಂದರೆ ಇಲ್ಲ ಗೊತ್ತಿಲ್ಲ ಯಾರು ನೀವು ಆ ಥರ ಅಂದರೆ ಅದು ಮರ್ವಿನ ಕಾಯಿಲೆ ಆಗುತ್ತೆ. ಇವ್ರಿಗೆ ಆ ಥರ ಆಗಿರೋದಲ್ಲ, ಒಂಥರ ಹ್ಯಾಲುಸಿನೇಷನ್ ಅಂದರೆ ಯಾರೋ ಕೂಗ್ತಿದ್ದಾರೆ, ಯಾರೋ ಕರೀತಿದ್ದಾರೆ, ಹಂಗೆ ಹೇಳ್ತೀನಿ. ಒಂಥರ ಹಂಗೆ ಆಗ್ತಿತ್ತು. ಇವಾಗ ಸದ್ಯಕ್ಕೆ ಅದೇನಿಲ್ಲ ಅಲ್ವಾ? ಅವಾಗ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ ಶಿವಮೊಗ್ಗದಲ್ಲಿ. ಒಂದು ಸತಿ ಹಾಸನ್ಗೆ ಹೋದ್ವಿ. ಹಾಸನಲ್ಲಿ ಅಷ್ಟು ನಮಗೆ ಸರಿ ಹೋಗಲಿಲ್ಲ. ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು ಶಿವಮೊಗ್ಗದಲ್ಲಿ ಮಾನಸ್ ಹಾಸ್ಪಿಟ್ಲ್ ಅಲ್ವ ಅದು? ಮಾನಸ್ ಹಾಸ್ಪಿಟ್ಲ್ ಅಂತ. ಅಲ್ಲಿಗೆ ಹೋಗಿ ಅಲ್ಲಿ ಸರಿ, ಅಲ್ಲಿ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತೇಳಿ ಅಂತಂದರು. ಸೊ ನಾವು ಇಲ್ಲಿ ಹೋದ್ವಿ, ಕರ್ಕೊಂಡು ಹೋಗಿ ಅಲ್ಲಿ ಟ್ರೀಟ್ ಮಾಡಾದ್ಮೇಲೆ ಚೆನ್ನಾಗಿ ನಾರ್ಮಲಾಗಿ ಇದ್ದರು. ನಾರ್ಮಲ್ ಅಂತಂದರೆ ಆ ಥರ ಬಿಟ್ಟಿದ್ರು, ಏನೋ ಹಂಗೆ ಕರಿತಿರೋದು. ಆಮೇಲೆ
ಇವ್ರಿಗೂ ಚೆನ್ನಾಗಿ ಬೈದವ್ರೆ. ಕೆಟ್ಟ ಮಾತು ಅವೆಲ್ಲ ಹೇಳಕ್ ಬರಲ್ಲ. ಅವ್ರು ಲಿಟ್ರಲಿ ಕೆಟ್ಟ ಮಾತು ಅನ್ನೋದೇ ಗೊತ್ತಿಲ್ಲದವರು ಅಷ್ಟೊಂದು ನಾವೇ ಒಂದ್ಸತಿ ಶಾಕು ಹಿಂಗೆಲ್ಲ ಮಾತಾಡ್ತವ್ರ ಅಂತ. ಆಮೇಲೆ ಗೊತ್ತಾಯಿತು ಇದು ಪ್ರಾಬ್ಲಮಿಂದನೇ ಆಗ್ತಿರೋದು, ಏನು ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಬಿಟ್ಟಿದ್ವಿ. ಇವಾಗೇನು ಆ ಥರ ಮಾತಾಡೋದಿರಲಿ, ಸುಮ್ಮನೆ ಮಾತಾಡ್ತಾನೂ ಇಲ್ಲ ಅಲ್ಲೋಣಜಿ. ಏನು ಮನಗಿತ್ತ ಮನಗಿಯವ್ರೆ, ಏನು ಮಾಡೋಕ್ಕಾಗ್ತಾ ಇಲ್ಲ. ನಾವಿನ್ನೇನು ಮಾಡೋಕ್ಕಾಗಲ್ಲ. ಇರತಕ್ಕ ಅನುಸರಿಸೋದು ಮಾಡೋದಷ್ಟೇ. ಊಟ ತಿಂಡಿನೂ ಮಾಡ್ತಾ ಇಲ್ವಲ್ಲ. ಅಷ್ಟೊಂದೇ ಮಾಡ್ತಾವ್ರೆ, ಅಷ್ಟೊಂದಿಲ್ಲ. ಮುಂಚೆ ಹಂಗೆ ಹೋಗೋಣ, ಮೇಕ್ ಹೋಗ್ಬೇಕಾ? ಮತ್ತೆ ಹಿಂಗೆ ಹೋಗೋಣ ರಿಟರ್ನು. ಬೇಕಾ ಅಲ್ಲಿಗೆ? ಏನು ಬೇಡ, ನಾನು ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಅದು ಈ ಥರ ಅವ್ರಿಗೆ ಹ್ಯಾಲುಸಿನೇಷನ್ ಆಗಿ ಹಿಂಗೆಲ್ಲ ಟ್ರೀಟ್ ಸರಿ ಹೋಗಿದ್ರು. ಬಟ್ ಅದು ಸಾಮಾನು ಅಲ್ವಾ. ಇವಾಗ ಎಷ್ಟು 87 ವರ್ಷ ಅವರಿಗೆ. ಆಗ ಏನಂತಾರೆ ಏಜ್ ಆಗಿ ಹೋಗಿದೆ, ಕಷ್ಟ ಆಗುತ್ತೆ. ಅದು ಅವ್ರಿಗೆ ಮಾತ್ರೆ ಎಲ್ಲ ತೊಗೊಂಡು ಬಾಡಿ ಎಲ್ಲ ಫುಲ್ ವೀಕ್ ಆಗಿ ಆ ಥರ ಪ್ರಾಬ್ಲಮ್ ಇಲ್ಲ. ಹ್ಯಾಲುಸಿನೇಷನ್ ಅದೇನೋ ಪ್ರಾಬ್ಲಮ್ ಇಲ್ಲ, ಇವಾಗ ಅದೆಲ್ಲ ಕಂಪ್ಲೀಟಾಗಿ ಹೋಗಿದೆ. ಬಟ್ ಆ ಬಾಡಿ ಇದೇನು ಅಂತಾರೆ ಅವ್ರಿಗೆ ಅದು ತಡ್ಕೊಳ್ಳೋ ಶಕ್ತಿ ಇಲ್ಲ. ಹಂಗಾಗಿ ಬೆಡ್ ರೆಸ್ಟ್ ಆಗಿಬಿಟ್ಟವ್ರು ಇವಾಗ. ಇಲ್ಲ ಅದಕ್ಕೂ ಮರ್ತದ್ದು ಇದು ಇವರು ಏನೇ ಇದು ಮಾಡಿರೋ ಪಾಪ. ಒಂದು ಹಬ್ಬದಲ್ಲಿ ಕಾಯಿ ಎಳ್ಳಿರ್ಬೇಕು ಅಂದರೆ 2 ಕಾಯಿ ಕೊಡ್ತಾರೆ, 2 ಎಳ್ನೀರು ಕೊಡ್ತಾರೆ. ಸೌದೆ ಬೇಕು ಅಂದರೆ ಕಟ್ಕೊಂಬೋಗು ಅಂತಾರೆ. ನೋಡ್ಬೋದು ಈ ಪಿಕಾಕು ಎಲ್ಲಿಗ ಈ ಪಿಕಾಕು ಅನ್ನಿಸಿದ್ಯಾ? ಯಶವಂತನವ್ರು ಅಲ್ಲೇ ತಾನೇ? ನಿಂಗೆ ಬಂತು. ಇವಾಗ ನೋಡ್ರಿ ಆರಾಮಾಗಿ ಅವ್ರೆ. ಎಷ್ಟೊಂದು 20 ವರ್ಷ ಆಗಿಲ್ವಾ ಆರಾಮಾಗಿ ತಾತಂಗೆ ಕುತ್ಕೊಂಡು ಆರಾಮಾಗಿ ಅಂತ ಕೆಲಸ ಏನು ಇಲ್ದಲೆ ಅಲ್ವಾ? ಅವ್ರ ಮಕ್ಕಳೇ ಅಂದರೆ ದೊಡ್ಡಮ್ಮ ಆಗಲಿ ನಮ್ಮಮ್ಮ ಆಗಲಿ ತುಂಬ ಚೆನ್ನಾಗಿ, ಇವರಾಗಲಿ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ಬಟ್ ಅದು ಏಜ್ ಫ್ಯಾಕ್ಟರಿಂದ ಈ ಥರ ಆಗಿದೆ ಅಷ್ಟೇ. ದೊಡ್ಡಪ್ಪ ಚೆನ್ನಾಗಿ ನೋಡ್ಕೊಂಡು ಇವಾಗಂತೂ ಆರಾಮಾಗಿದ್ದಾರೆ, ಯಾವುದೇ ಪ್ರಾಬ್ಲಮ್ ಇಲ್ಲದೆ. ಅದೇ ಪ್ರಾಬ್ಲಮ್ ಅಂದರೆ ಈ ಪ್ರಾಬ್ಲಮ್ಮು. ಬಟ್ ಹಿಂಗೆ ಕೆಲಸ ಮಾಡೋದು ಅದೇನು ಇಲ್ಲದೆ ಆರಾಮಾಗಿ ಇವಾಗ ಬೆಡ್ ರೆಸ್ಟ್ ಆಗಿಬಿಟ್ಟಿದ್ದಾರೆ. ನಾವು ಟ್ರೀಟ್ ಎಷ್ಟು ಮಾಡಬೇಕೋ ಅಷ್ಟು ಮಾಡ್ತಿದ್ದೀವಿ. ಇದಕ್ಕೊಮ್ಮೆಲೆ ದೇವ್ರಿಗೆ ಬಿಟ್ಟಿದ್ದು ಅಲ್ವಾ? ಎಷ್ಟು ನಮ್ಮದೇ ಕಷ್ಟ ಅಂತ ನಾವು ಅಂದ್ಕೊತೀವಿ ಅಲ್ವಾ? ನಮ್ಕಿನ್ನ ಕಷ್ಟಪಡೋರು ಇನ್ನು ಯಾವ ಥರ ಇದ್ದಾರೆ. ಎಷ್ಟು ಕಷ್ಟ ಅಂದರೆ ಲೈಫು ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್. ರಿಟರ್ನ್ ಹೋಗ್ತಾ ಇದ್ದೀವಿ, ರೆಡಿ ಆಗ್ತಾವ್ರೆ ಜಾತ್ರೆಗೆ. ನಾವು ಹಂಗೆಲ್ಲ ಹೋಗ್ಬೋದು, ಬಟ್ ದೂರ ನಿಂತ್ಕೊಬೇಕು. ಬರಜ್ ಹೋಗಿರ್ತೀನಿ. ಸೊ ಬ್ಯಾಕ್ ಟು ಹೋಮ್, ರೆಡಿ ಆಗ್ಬಿಟ್ಟು ಸಿಗ್ತೀನಿ. ರೆಡಿ ಜಾತ್ರೆ ನಡೀತಿದೆ, ಹೋಗ್ತಾ ಇದ್ದೀವಿ. ಕೂಡ್ಲು ಎಲ್ಲ ಏನು ಬಾಚ್ಕೊಂಡೇ ಇಲ್ಲ ನೀವು ನೋಡ್ರಿ. ಇಲ್ಲ ಚೆನ್ನಾಗೈತಿ. ಈಗಲೇ ಚೆನ್ನಾಗಿದೆ. ಸೊ ಗೈಸ್ ವಾಪಸ್ ಮನೆಗೆ ಬಂದ್ವಿ ಬೇಗ. ಮಗಳ ಸೇವೆ ಮಗಳೇ ಹೊಟ್ಟೆ ಬರ್ತೀನ ಸಾಕಾ? ಇನ್ನೊಂಚೂರು ಬೇಕಾ? ಇಷ್ಟು ಕುಡ್ದು ಬಿಡು. ಇದು ಇವರ ಹೆಂಡತಿ ಸಾಕಲ್ವಾ ಗೈಸ್. ತನಕ ತೋಟದಲ್ಲಿ ಹೇಳಿದ್ರಲ್ಲ, ಇವರ ಹಸ್ಬೆಂಡ್ ಇವರೇ, ಇವರ ಮಗಳು ಇವರೇ, ಇವರ ಮಗಳು ಇವಳೇ. ಹೆಕ್ಟಿಕ್ ಸಿಸ್ಟರ್ ಇನ್ ದ ವರ್ಲ್ಡ್. ಹೆಕ್ಟಿಕ್ ಅಂದರೆ ನೆಕ್ಸ್ಟ್ ಲೆವೆಲ್ ಐತೆ. ಸೊ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ. ನಮ್ಮ ತಾತ ನೋಡಿ ಫುಲ್ ಸೈಲೆಂಟ್, ಮಾತಾಡ್ತಿಲ್ಲ.
ಯಾಕೋ ಗೊತ್ತಿಲ್ಲ. ಯಾಕೆ ಇರ್ಬೋದು? ಯಾಕೆ ಮಾತಾಡ್ತಿಲ್ಲ? ಯಾಕೆ ಮಾತಾಡ್ತಿಲ್ಲ? ಯಾಕೆ ಮಾತಾಡ್ತಾ ಇಲ್ಲ? ಸೊ ಗೈಸ್, ನಮ್ಮ ತಾತನ ತಮ್ಮ ನೋಡ್ಕೊಂಡು ಯಾರು ಹೇಳ್ರಿ ಅವರು? ಮೂರ್ತಣ್ಣ ಅಲ್ಲ, ನಾಗಣ್ಣ, ನಲ್ಲೂರು ನಾಗಣ್ಣ ಬಂದೈತೆ. ಮೊಮ್ಮಗಳು ಅವರೆಲ್ಲ ಬಂದವ್ರಿ. ಮೊಮ್ಮಗಳು ನಾನು ಬಂದಿದ್ನಲ್ಲ ನಲ್ಲೂರು. ಎಲ್ಲ ಮ್ಯೂಟ್. ಯಾರವರು? ಯಾರವರು? ನಾಗಣ್ಣ ನಲ್ಲೂರು. ಯಾರು ಇವ್ರು? ಯಾರು ಇವರು? ಇವರು ದುಡ್ಡ ಎಷ್ಟು ಕೊಡ್ಬೇಕು? ಯಾರು ನಿಮ್ಮ ತಮ್ಮಂಗೆ? ಐತಾ ಇಸ್ಕೋಬೇಕಾ? ಲೆಕ್ಕ ಸೇರಿಸ್ಬೇಕು ಅವ್ರಿಗೆ, ಕೊಟ್ಟು ದುಡ್ಡು ಕೊಡ್ಬೇಕಂತ ಕೇಳ್ತೈತೆ. ಊದ್ಕೊಂಬಿಟ್ಟಿತ್ತು ಒಂದೆರಡು ಸತಿ. ಎಲ್ಲರಿಗೆ ಹೋಗೋಣ, ಬನ್ನಿ ಹೋಗೋಣ. ಕಾರ್ ಇದೆ, ಕಾರಲ್ಲಿ ನಲ್ಲೂರಿಗೆ ಹೋಗೋಣ. ನಾಗರಾಜು ಸೊ ಗಾಯ್ಸ್, ನೆಕ್ಸ್ಟ್ ಡೇ ವೀಡಿಯೋಸು ಮಾಡೋಕ್ಕಾಗಲಿಲ್ಲ. ನಿನ್ನೆ ಬ್ಲಾಗು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ತುಂಬ ರಶ್ ಆಗಿತ್ತು. ಸೊ ಫೋನ್ ಹಿಡ್ಕೊಳ್ಳೋಕ್ಕೂ ಪುರ್ಸೊತ್ತಿರಲಿಲ್ಲ, ಅಷ್ಟು ರಶ್ಶು. ಇವಾಗ ಹೊರಟಿದ್ದೀವಿ, ಆಲ್ರೆಡಿ ಟೈಮ್ ಆಗೋಗಿದೆ. ಊರಿಗೆ ರಿಟರ್ನ್ ಮಾಡ್ತಾ ಇದ್ದೀವಿ. ಇವತ್ತು ಇದ್ರಲ್ಲಿ ಹೋಗ್ತಾಯಿದ್ದೀವಿ ನಾವು, ಎಕ್ಸಲ್ ಸಿ ಹೂ ಈಸ್ ಹಿಯರ್. ಬಾಯ್ ಹೇಳ್ರಿ. ಸೊ ಗಾಯ್ಸ್, ಅಮ್ಮ ಅಲ್ಲೇ ಉಳ್ಕೊಂಡ್ರು, ನಾನು ದೊಡ್ಡಪ್ಪ ಬಂದ್ಬಿಟ್ವಿ ಊರಿಗೆ.